ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ದೀಪಾವಳಿ ನಂತರ ನಾವು ಕಿರು ದೀಪಾವಳಿ ಅಂತ ತುಳಸಿ ವಿವಾಹವನ್ನು ಆಚರಣೆ ಮಾಡ್ತೀವಿ. ತುಳಸಿ ಮದುವೆ, ತುಳಸಿ ವಿವಾಹ ಅಂತ ಈ ಒಂದು ತುಳಸಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಅನ್ನೋದು ಒಂದು ನಂಬಿಕೆ. ಇನ್ನು ಅಷ್ಟೇ ಅಲ್ಲದೆ ಮಹಾವಿಷ್ಣುವು ದೇವಶಯನಿ ಏಕಾದಶಿಯಿಂದ ಪ್ರಚೋದನಿ ಏಕಾದಶಿವರೆಗೂ 4 ತಿಂಗಳುಗಳ ಕಾಲ ಯೋಗ ನಿದ್ರೆಗೆ ಹೋಗಿರ್ತಾರೆ. ಯೋಗ ನಿದ್ರೆಯಿಂದ ಎದ್ದ ನಂತರ ಶ್ರೀ ತುಳಸಿಯನ್ನು ದಾಮೋದರ ರೂಪದಲ್ಲಿ ತುಳಸಿಯನ್ನು ವಿವಾಹವಾಗುತ್ತಾರೆ. ಹಾಗಾಗಿ ಇದನ್ನು ನಾವು ತುಳಸಿ ವಿವಾಹ, ಕಿರು ದೀಪಾವಳಿ ಅಂತ ಸಹ ಕರಿತೀವಿ ಸ್ನೇಹಿತರೆ. ಯಾರ ಮನೆ ಮುಂದೆ ತುಳಸಿ ಕಟ್ಟೆ ಇರುತ್ತದೋ ಆ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ನಿವಾಸ ಇರುತ್ತದೆ. ಅಷ್ಟೇ ಅಲ್ಲದೆ ಆ ಮನೆಗೆ ಯಾವುದೇ ರೀತಿಯಾದಂಥ ಮಾಟ ಮಂತ್ರಗಳು ತಾಕುವುದಿಲ್ಲ ಮತ್ತು ಸದಾಕಾಲವೂ ಆ ಮನೆಯಲ್ಲಿ ತುಳಸಿಯು ಶ್ರೀರಕ್ಷೆಯಾಗಿ ಆ ಮನೆಯನ್ನು ಕಾಯುತ್ತಿರುತ್ತಾಳೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ತುಳಸಿಯನ್ನು ಮನೆ ಮುಂದೆ ಪ್ರತಿಯೊಬ್ಬರೂ ಸಹ ಹಿಂದೂ ಧರ್ಮದಲ್ಲಿ ಹಿಂದೂಗಳು ಬೆಳೆಸುವ ಒಂದು ನಂಬಿಕೆಯಾಗಿದೆ. ಅಷ್ಟೇ ಅಲ್ಲದೆ ಪ್ರತಿದಿನವೂ ತುಳಸಿಯನ್ನು ಯಾರು ಪೂಜೆ ಮಾಡ್ತಾರೋ ಅವರಿಗೆ ಸಕಲ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಸಹ ಸಿಗುತ್ತದೆ ಅನ್ನೋದು ಒಂದು ನಂಬಿಕೆ. ಇನ್ನು ಈ ತುಳಸಿ ವಿವಾಹವನ್ನು ನಾವು ಉತ್ವಾನ ದ್ವಾದಶಿ, ಕ್ಷೀರಾಬ್ಧ ದ್ವಾದಶಿ ಅಂತ ಸಹ ಕರಿತೀವಿ ಸ್ನೇಹಿತರೆ. ಇನ್ನು ಈ ವರ್ಷ 2025 ನವೆಂಬರ್ 2ನೇ ತಾರೀಕು ಭಾನುವಾರ ದಿವಸ ನಾವು ತುಳಸಿ ಹಬ್ಬ, ತುಳಸಿ ವಿವಾಹವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ದ್ವಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯ ಆಗುತ್ತದೆ ಅನ್ನೋದಾದರೆ, ನಮಗೆ ಭಾನುವಾರ ಬೆಳಗ್ಗೆ 7 ಗಂಟೆ 31 ನಿಮಿಷಕ್ಕೆ ದ್ವಾದಶಿ ತಿಥಿ ಪ್ರಾರಂಭವಾಗಿ ನವೆಂಬರ್ 3ನೇ ತಾರೀಕು ಸೋಮವಾರ ಬೆಳಗಿನ ಜಾವ 5 ಗಂಟೆ 7 ನಿಮಿಷಕ್ಕೆ ದ್ವಾದಶಿ ತಿಥಿ ಅಂತ್ಯವಾಗುತ್ತದೆ ಸ್ನೇಹಿತರೆ. ಹೆಚ್ಚಿನ ದ್ವಾದಶ ತಿಥಿಯು ಭಾನುವಾರ ಇರೋದರಿಂದ ನಾವು ಭಾನುವಾರ ದಿವಸ ಈ ತುಳಸಿ ವಿವಾಹವನ್ನು ಆಚರಣೆ ಮಾಡಬಹುದು. ಇನ್ನು ತುಳಸಿ ವಿವಾಹಕ್ಕೆ ಶುಭ ಮುಹೂರ್ತ, ಶುಭ ಸಮಯವನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅತ್ಯಂತ ಶುಭ ಮುಹೂರ್ತ ಅಂದರೆ ಅದು ಬ್ರಾಹ್ಮಿ ಮುಹೂರ್ತ. ಬ್ರಾಹ್ಮಿ ಮುಹೂರ್ತ ಬಂದು 5 ಗಂಟೆಯಿಂದ 5 ಗಂಟೆ 45 ನಿಮಿಷದವರೆಗೂ ಇರುತ್ತದೆ. ಇನ್ನು ಸಾಯಂಕಾಲ ಸಮಯದಲ್ಲಿ ಭಾನುವಾರ ದಿವಸ ಸಾಯಂಕಾಲ 4 ಗಂಟೆ 20 ನಿಮಿಷದಿಂದ 5 ಗಂಟೆ 42 ನಿಮಿಷದವರೆಗೂ ರಾಹುಕಾಲವಿರುತ್ತದೆ ಮತ್ತು ಸಾಯಂಕಾಲ 6 ಗಂಟೆಯಿಂದ 8:30ವರೆಗೂ ಈ ಒಂದು ತುಳಸಿ ವಿವಾಹವನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಅತ್ಯಂತ ಶುಭ ಸಮಯ ಅಂತಲೂ ಹೇಳ್ತಾರೆ. ಗೋಧೂಳಿ ಸಮಯ ತುಳಸಿ ವಿವಾಹಕ್ಕೆ ಪ್ರಶಸ್ತವಾದ ಒಂದು ಸಮಯ ಆಗಿದೆ ಸ್ನೇಹಿತರೆ. ಮತ್ತು ಈ ತುಳಸಿ ಹಬ್ಬವನ್ನು ನಾವು ಮಾಡಿದ ನಂತರ ಎಲ್ಲ ರೀತಿಯಾದಂಥ ಶುಭ ಕಾರ್ಯಗಳು ಮನೆಯಲ್ಲಿ ಜರುಗುತ್ತದೆ ಮತ್ತು ಶುಭ ಒಂದು ಆಗುತ್ತದೆ ಅನ್ನೋದು ಒಂದು ನಂಬಿಕೆ. ಇನ್ನೂ ಅಷ್ಟೇ ಅಲ್ಲದೆ ತುಳಸಿ ಹಬ್ಬದ ನಂತರ ಎಲ್ಲ ರೀತಿಯಾದಂಥ ಶುಭ ಕಾರ್ಯಗಳನ್ನು ಪ್ರಾರಂಭವಾಗುತ್ತದೆ ಅನ್ನೋದು ಪಂಚಾಂಗದ ಒಂದು ನಿಯಮ ಸ್ನೇಹಿತರೆ. ಇನ್ನು ಈ ಒಂದು ತುಳಸಿ ಹಬ್ಬವನ್ನು 2025ರಲ್ಲಿ ನಮಗೆ ಈ ಒಂದು ನವೆಂಬರ್ 2ನೇ ತಾರೀಕು ಭಾನುವಾರ ಆಚರಣೆ ಮಾಡೋಕ್ಕಾಗಲ್ಲ ಅನ್ನೋರು ಹುಣ್ಣಿಮೆ ದಿನ ಈ ಒಂದು ತುಳಸಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಸೂತಕ ಇರ್ಬೋದು ಅಥವಾ ಪೀರಿಯಡ್ಸ್ ಪ್ರಾಬ್ಲಮ್ಮು, ಬೇರೆ ಯಾವುದೇ ಪ್ರಾಬ್ಲಮ್ ಇದ್ರೂ ಆ ದಿನ ನಮಗೆ ತುಳಸಿ ಹಬ್ಬವನ್ನು ಆಚರಣೆ ಮಾಡೋಕ್ಕಾಗಿಲ್ಲ ಅನ್ನೋರು ಹುಣ್ಣಿಮೆ ದಿನ ಮಾಡ್ಬೋದು. ಹುಣ್ಣಿಮೆ ದಿನವೂ ಮಾಡೋಕ್ಕಾಗಿಲ್ಲ ಅಂದವರು ಮಂಗಳವಾರ, ಶುಕ್ರವಾರ ಮತ್ತು ಸೋಮವಾರ, ಗುರುವಾರದ ದಿನಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಈ ಒಂದು ತುಳಸಿ ವಿವಾಹವನ್ನು ಆಚರಣೆ ಮಾಡ್ಬೋದು ಸ್ನೇಹಿತರೆ. ಇನ್ನು ಈ ಒಂದು ತುಳಸಿ ವಿವಾಹವನ್ನು ನಾವು ಆದಷ್ಟು ಗೋಧೂಳಿ ಸಮಯದಲ್ಲಿ ಮಾಡೋದ್ರಿಂದ ಗೋವುಗಳು ಮನೆಗೆ ಬರೋದ್ರಿಂದ ತುಂಬಾ ಈ ಒಂದು ಸಮಯ ಒಳ್ಳೆಯ ಶುಭ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ತುಳಸಿಯನ್ನು ಮನೆ ಮುಂದೆ ಇಟ್ಟು ಆ ದಿನ ವಿಷ್ಣು ಮತ್ತು ತುಳಸಿಯನ್ನು ವಿವಾಹ ಮಾಡುವುದು ಪುರಾತನ ಕಾಲದಿಂದಲೂ ಸಂಪ್ರದಾಯಬದ್ಧವಾಗಿ ಮಾಡಿಕೊಂಡು ಬಂದಿರುವಂಥ ಒಂದು ಪದ್ಧತಿ ಸ್ನೇಹಿತರೆ. ಇನ್ನು ನಾನು ಈ ತುಳಸಿಯ ವಿವಾಹದ ಒಂದು ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾವೆಲ್ಲ ವಸ್ತುಗಳನ್ನ ನಾವು ಸಿದ್ಧಪಡಿಸಿ ಇಟ್ಕೊಳ್ಬೇಕು ಮತ್ತು ತುಳಸಿ ವಿವಾಹಕ್ಕೆ ಮುಖ್ಯವಾಗಿ ಯಾವ ರೀತಿ ನಾವು ತುಳಸಿಯನ್ನು ಸಿದ್ಧಗೊಳಿಸಬೇಕು ಮತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ನೈವೇದ್ಯ, ಹೂವು, ಮಂತ್ರ, ಸ್ತೋತ್ರ, ಯಾವ ರಂಗೋಲಿಯನ್ನು ಹಾಕಬೇಕು, ಯಾವ ಹೂವನ್ನು ಅರ್ಪಿಸಬೇಕು, ಇದೆಲ್ಲದರ ವಿಡಿಯೋ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ.